ಎಲ್ರಿಗೂ ನಮಸ್ಕಾರ. ನಾನು ಸವಿತಾ ಕಿರಣ್ ಅಂತ ಬೆಂಗಳೂರಿಂದ. ನೀವೆಲ್ಲರೂ ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ಲೈವ್ ಕುಕಿಂಗ್ ನೋಡ್ತಾ ಇದ್ದೀರಾ. ಇದು ವಿಶ್ವದ ಅತಿ ದೊಡ್ಡ ಪ್ಲ್ಯಾಟ್ಫಾರ್ಮ್ ಲೈವ್ ಕುಕಿಂಗ್ಗೆ. ನಮ್ಮಂಥ ಹೋಮ್ ಶೆಫ್ಸ್ಗೆ ಒಂದು ಒಳ್ಳೆ ಆಪರ್ಚುನಿಟಿ, ನಮ್ಮ ಒಂದು ಇಂಟ್ರೆಸ್ಟ್ನ ತೋರಿಸ್ಕೊಳ್ಳೋಕ್ಕೆ ಹಾಗೂ ನಮ್ಮ ನ್ಯೂ ರೆಸಿಪೀಸ್ ನಾವು ಏನು ಟ್ರೈ ಮಾಡಿರ್ತೀವೋ ಅದು ಲೈವಾಗಿ ನಿಮಗೆ ತೋರಿಸಿದಾಗ ಎಲ್ಲರೂ ತುಂಬ ಈಸಿಯಾಗಿ ನೀವು ಕುಕ್ ಮಾಡ್ಕೋಬೋದು. ಸ್ಟೆಪ್ ಬೈ ಸ್ಟೆಪ್ ನೋಡಿರ್ತೀರಾ. ಸೊ ಹಾಗಾಗಿ ಈ ಅಮೂಲ್ ಕನ್ನಡ ಫೇಸ್ಬುಕ್ ಅವರ ಈ ಒಂದು ಲೈವ್ ಕುಕಿಂಗ್ ನೋಡಿ ಎಲ್ಲರೂ ಟ್ರೈ ಮಾಡಿ ನ್ಯೂ ರೆಸಿಪೀಸ್ನ. ಹಾಗೂ ಇವಾಗ ವೆಕೇಶನ್ಸ್ ಟೈಮು ಹಾಗೂ ಮ್ಯಾಂಗೋ ಸೀಸನ್ ಇರೋದ್ರಿಂದ ಇವತ್ತು ನಾನು ಮ್ಯಾಂಗೋ ಚಿಯಾ ಓಟ್ಸ್ ಪುಡ್ಡಿಂಗ್ ತೋರಿಸ್ತಾ ಇದ್ದೀನಿ. ಇದು ನೋ ಕುಕ್ ಅಂತಂದರೆ, ಇವಾಗ ಮೊನ್ನೆ ತಾನೇ ಗ್ಯಾಸ್ ಒಂದು ಕ್ರೈಸಿಸ್ ಇತ್ತು. ಆ ಟೈಮಲ್ಲಿ ಸುಮಾರಷ್ಟು ಈ ಥರ ಒಂದು ರೆಸಿಪೀಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಿಗೆ ಮಾಡ್ಕೊಳ್ಳೋಂಥ ರೆಸಿಪಿ ಇದು. ಇಲ್ಲ ನೀವು ಈವ್ನಿಂಗ್ ಸಹ ತಗೋಬೋದು, ಬಟ್ ಮಾರ್ನಿಂಗ್ ರೆಸಿಪಿ ಅಂತ ಅಂದ್ಕೊಳ್ಳಿ. ಇದು ಓವರ್ ನೈಟ್ ಓಟ್ಸ್ ಅಂತ. ಇದು ನೀವು ರಾತ್ರಿ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನೀವು ತಿನ್ಬೋದು. ಸೊ ಮ್ಯಾಂಗೋ ಯೂಸ್ ಮಾಡಿ ನಾನಿವತ್ತು ಮ್ಯಾಂಗೋ ಓಟ್ಸ್ ಚಿಯಾ ಪುಡಿಂಗ್ ತೋರಿಸ್ತಾ ಇದ್ದೀನಿ. ಅದು ಶುರು ಮಾಡೋಣ. ಇವತ್ತು ನಾನು ಅಮೂಲ್ ಪ್ರಾಡಕ್ಟ್ಸ್ ಬಂದು ಮಿಲ್ಕ್, ಆಮೇಲೆ ಶುಗರ್, ಆರ್ಗ್ಯಾನಿಕ್ ಶುಗರ್ ಹಾಗೂ ಮಿಠಾಯಿ ಮೇಟ್ನ ಯೂಸ್ ಮಾಡಿ ನಾನು ಇವತ್ತು ಮ್ಯಾಂಗೋ ಚಿಯಾ ಓಟ್ಸ್ ಪುಡಿಂಗ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ಏನೇನು ಐಟಮ್ಸ್ ಅಂತ ತೋರಿಸ್ತೀನಿ. ಇದು ನಾನು ಅಮೂಲ್ ತಾಜಾ ಟೆಟ್ರಾ ಪ್ಯಾಕ್ ತಗೊಂಡಿದ್ದೀನಿ. ಈ ಟೆಟ್ರಾ ಪ್ಯಾಕ್ ಆಗಿರೋದ್ರಿಂದ ನಾವೇನು ಬಾಯ್ಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಟ್ಸ್ ಆಲ್ರೆಡಿ ಟ್ರೀಟೆಡ್ ಹಾಗೂ ಅದನ್ನ ಪ್ರೋಸೆಸ್ ಮಾಡಿ ಪ್ಯಾಕ್ ಮಾಡಿರ್ತಾರೆ. ಸೊ ಡೈರೆಕ್ಟ್ ಕನ್ಸಂಪ್ಷನ್ ಮಾಡ್ಬೋದು, ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಫ್ರೆಶ್ ಮಿಲ್ಕ್ ಪ್ಯಾಕೆಟ್ಸ್ ಅಲ್ಲಿ ಬರುತ್ತಲ್ಲ, ಅದು ಮಾತ್ರ ನಾವು ಬಾಯ್ಲ್ ಮಾಡಬೇಕಾಗುತ್ತೆ. ಬಟ್ ಟೆಟ್ರಾ ಪ್ಯಾಕ್ನ ನಾವೇನು ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಶುಗರ್, ಅಮೂಲ್ ಆರ್ಗ್ಯಾನಿಕ್ ಶುಗರ್ ವಿಚ್ ಇಸ್ ಕೆಮಿಕಲ್ ಫ್ರೀ ಆ್ಯಂಡ್ ಪೆಸ್ಟಿಸೈಡ್ ಫ್ರೀ ಆ್ಯಂಡ್ ಇಟ್ ಇಸ್ ಪಾಲಿಶ್ ಫ್ರೀ. ಪಾಲಿಶ್ ಮಾಡಿರಲ್ಲ, ಸೊ ಇಟ್ ಇಸ್ ಆಲ್ವೇಸ್ ಲೈಟ್ ಬ್ರೌನ್. ಹಾಗೂ ಹನಿ, ನಾನು ಎರಡೂ ಯೂಸ್ ಮಾಡ್ತಾ ಇದ್ದೆ, ಹನಿ ಆ್ಯಂಡ್ ಶುಗರ್ ಎರಡೂ ಹಾಕ್ತಿದ್ದೀನಿ. ಇದಕ್ಕೆ ಚಿಯಾ ಸೀಡ್ಸ್ ಹಾಗೂ ಇದು ರೋಲ್ಡ್ ಓಟ್ಸ್. ಆಮೇಲೆ ಗಾರ್ನಿಷ್ಗೆ ಒಂದು ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಆದರೂ ತೊಗೋಬೋದು. ಹಾಗೂ ಫ್ರೆಶ್ ಫ್ರೂಟ್ಸ್, ನಾನಿವತ್ತು ಮ್ಯಾಂಗೋ ಸೀಸನ್ ಇರೋದ್ರಿಂದ ಮ್ಯಾಂಗೋ ಫ್ರೂಟ್ ಹಾಗೂ 2 ಟೈಪ್ಸ್ ತೋರಿಸ್ತಿದ್ದೀನಿ. ಬನಾನಾ ಯೂಸ್ ಮಾಡಿಬಿಟ್ಟು 2 ಓವರ್ ನೈಟ್ ಓಟ್ಸ್ ತೋರಿಸ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಮೊದಲನೇದಾಗಿ ಇದಕ್ಕೆ ಮ್ಯಾಂಗೋ ತೊಗೊಂಡಿದ್ದೀನಿ ನಾನು. ಫ್ರೆಶ್ ಫ್ರೂಟ್ ಮ್ಯಾಂಗೋ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಮೊದಲನೇದಾಗಿ ನಾನು ಮಿಕ್ಸಿಗೆ ಹಾಕೋಣ. ಸೊ ಇವತ್ತು ನೋ ಕುಕಿಂಗ್ ರೆಸಿಪಿ ಇದು. ಯಾವುದು ಬೇಯಿಸೋ ಅಂಥದ್ದಾಗಲಿ ಏನೂ ಇಲ್ಲ. ಜಸ್ಟ್ ರಾತ್ರಿನೇ ನೀವು ರೆಡಿ ಮಾಡಿ ಇಡೋವಂಥ ಐಟಮ್. ಒಂದು 10 ಮಿನಿಟ್ಸಲ್ಲಿ ರೆಡಿ ಆಗೋಗುತ್ತೆ. ಇದು ಬಂದು ಅಮೂಲ್ ತಾಜಾ ಮಿಲ್ಕ್ ತೊಗೊಂಡಿದ್ದೀನಿ. ಇದು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇದು 200 ml ಅಮೂಲ್ ತಾಜಾ ಮಿಲ್ಕ್ ನಾನು ಫುಲ್ ಹಾಕೊಂಡಿದ್ದೀನಿ. ಇದಕ್ಕೆ ನಾನು 2 ಜಾರ್ಸ್ ತೊಗೊಂಡಿದ್ದೀನಿ. ಸೊ ಜಾರಲ್ಲಿ ನಾವು ಹಾಕಿಟ್ರೆ, ಸೊ ಅದು ಈ ಥರ ಗ್ಲಾಸ್ ಜಾರ್ಸ್ ಇರುತ್ತೆ. ಇಲ್ಲ ನೀವು ನಾರ್ಮಲ್ ಒಂದು ಬಾಕ್ಸಲ್ಲಿ ಹಾಕಿ ಜಸ್ಟ್ ಸರ್ವ್ ಮಾಡ್ಬೋದು, ಬಟ್ ಜಾರಲ್ಲಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಜಾರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು 2 ಜಾರ್ ಇಟ್ಕೊಂಡಿದ್ದೀನಿ. ಸೊ 1 ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡೋ ಅಂಥದಕ್ಕೆ. ಸೊ ಇದು ನಾನು 200 ml ಮಿಲ್ಕ್ ತೊಗೊಂಡು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ರೋಲ್ಡ್ ಓಟ್ಸ್ ಅಂತಾರೆ ಇದಕ್ಕೆ. ನಾರ್ಮಲ್ ಇನ್ನೊಂದು ಥರ ಓಟ್ಸ್ ಬರುತ್ತೆ, ಇನ್ನೊಂದು ಸ್ವಲ್ಪ ಇನ್ನ ಪ್ರೆಸ್ಡ್ ಆಗಿರುತ್ತೆ, ಅದು ತಗೋಬೋದು. ಇದು ನಾನು ತಗೊಂಡಿದ್ದೀನಿ. ಹಾಗೆ ಸೊ ದಿಸ್ ಇಸ್ ಅಮೂಲ್ ಆರ್ಗ್ಯಾನಿಕ್ ಶುಗರ್ ವಿಚ್ ಇಸ್ ಕೆಮಿಕಲ್ ಫ್ರೀ ಆ್ಯಂಡ್ ಪೆಸ್ಟಿಸೈಡ್ಸ್ ಫ್ರೀ. ಸೊ 2 ಟೇಬಲ್ ಸ್ಪೂನ್ 2 ಟೀ ಸ್ಪೂನ್ ಹಾಕ್ತಿದ್ದೀನಿ. ಸೊ ಮಿಲ್ಕ್, ಓಟ್ಸ್, ಸ್ವಲ್ಪ ಶುಗರ್, ಈಗ ಹನಿ ಹಾಕ್ತೀನಿ.
ಸೊ ಹನಿ ಇಸ್ ಗುಡ್ ಫಾರ್ ಹೆಲ್ತ್ ಅಂತ ಅದನ್ನು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಸೊ ಒಂದು 3 ಟೀ ಸ್ಪೂನ್ಸ್ ಅಷ್ಟು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಅಮೂಲ್ ಮಿಠಾಯಿ ಮೇಟ್ ಕಂಡೆನ್ಸ್ಡ್ ಮಿಲ್ಕ್ ಇದು, ಇದನ್ನ ಸಹ ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಈ ತರ ನೀವು ಮಕ್ಕಳಿಗೆ ಈ ಹಿಡನ್ ಐಟಮ್ಸ್ ನ ಹಾಕೊಟ್ಬಿಟ್ರೆ ಅವ್ರಿಗೆ ಗೊತ್ತಾಗದೇ ಇಲ್ಲ ಆ ಇಂಗ್ರೀಡಿಯೆಂಟ್ಸ್, ಖುಷಿಯಾಗಿ ತಿನ್ಬಿಡ್ತಾರೆ. ಇಟ್ ಇಸ್ ಅ ಡೆಸರ್ಟ್ ತರ ಇರುತ್ತೆ. ಸೊ ಇದನ್ನ ನಾನು ಮಿಕ್ಸಿ ಮಾಡ್ಕೊತಾ ಇದೀನಿ. ಫಸ್ಟ್ ಇದಿಷ್ಟೇ ಬೇಸಿಕ್. ನೀವು ಏನೇ ಒಂದು ಫ್ರೂಟ್, ಇವನ್ ಚಿಕ್ಕು ಯೂಸ್ ಮಾಡ್ಬೋದು. ನಾನಿವತ್ತು ಬನಾನಾ ಅಂಡ್ ಮ್ಯಾಂಗೋ ಯೂಸ್ ಮಾಡ್ತೀನಿ. ಸೊ ಇದು ಚಿಕ್ಕು ಯೂಸ್ ಮಾಡ್ಬೋದು, ಇಲ್ಲ ಏನದು ಇನ್ನೊಂದು ಸಪೋಟ ಅಲ್ಲ, ಕಸ್ಟರ್ಡ್ ಆಪಲ್ ಅದನ್ನ ಯೂಸ್ ಮಾಡ್ಬೋದು. ಸೊ ಸೀಸನಲ್ ಫ್ರೂಟ್ಸ್ ನಿಮ್ಗೆ ಏನ್ ಸಿಕ್ಕಿದ್ರು ನೀವು ಅದನ್ನ ಇದು ಮಾಡ್ಬೋದು. ಸೊ ಇದನ್ನ ನಾವು ಮಿಕ್ಸಿ ಮಾಡ್ತೀವಿ. ಸೊ ಇದು ಬೇಸ್ ಓಟ್ ಮಿಲ್ಕ್ ಇದು ರೆಡಿ ಇದೆ. ಸೊ ನೀವು ಯಾವುದೇ ಫ್ರೂಟ್ಸ್ಗೆ ನೀವು ಈ ತರ, ನಿಮ್ಗೆ ಮಕ್ಕಳು ಡ್ರೈ ಫ್ರೂಟ್ಸ್ ಹಂಗೆ ತಿನ್ನಲ್ಲ ಅಂದಾಗ ಇವನ್ ನೀವು ಅದನ್ನ ಇದರಲ್ಲೇ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೋದು, ಇದರಲ್ಲೇ ಹಾಕಿ ಮಾಡ್ಕೊಂಡ್ಬಿಡ್ಬೋದು. ಸೊ ಇದಕ್ಕೆ ಏನ್ ಮಾಡೋಣ ಈಗ ಅಂದ್ರೆ, ರಾತ್ರಿ ನೀವು ಬೆಳಗ್ಗೆ ತಿನ್ಬೇಕಂದ್ರೆ ರಾತ್ರಿ ಮಾಡಿಡಿ. ಯಾವಾಗ್ಲೂ ಚಿಯಾ ಸೀಡ್ಸ್ ಬಂದು ಮಿನಿಮಮ್ 4 to 6 ಅವರ್ಸ್ ನೆನಿಬೇಕು. ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಅವಾಗಿಂದ ಅವಾಗೆ ಮಾಡಬೇಡಿ. ಯಾವತ್ತು ಚಿಯಾ ಸೀಡ್ಸ್ನ 4 ಅವರ್ಸ್ ಮಿನಿಮಮ್ 4 ಅವರ್ಸ್ ನೆನಿಬೇಕು. ಸೊ ಮಾರ್ನಿಂಗ್ ನೀವು ತಿನ್ನಂಗಿದ್ರೆ ರಾತ್ರಿ ಹಾಕಿಟ್ಬಿಡಿ. ನಾನು 2ಕ್ಕೂ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದು ನೆಂದಾಗ ಇದು 4 ಟೈಮ್ಸ್ ಆಗತ್ತೆ. ಸೊ ಇದು ಜಾಸ್ತಿ ಹಾಕೋದು ಬೇಡ, ಇಷ್ಟೇ ಸಾಕು. ಇದಕ್ಕೆ ಏನ್ ಮಾಡ್ತಾ ಇದ್ದೀನಿ, ಇದು ಪ್ಲೇನ್ ಹಾಕ್ತಿದ್ದೀನಿ. ಸೊ ಇನ್ನೊಂದಕ್ಕೆ ನಾನು ಸ್ವಲ್ಪ ಹಾಕೋಣ. ಇದಿಷ್ಟಕ್ಕೆ ನಾನು ಮ್ಯಾಂಗೋ ಪೀಸಸ್ ಹಾಕ್ತಾ ಇದ್ದೀನಿ. ಸೊ ಮ್ಯಾಂಗೋ, ಫ್ರೆಶ್ ಮ್ಯಾಂಗೋ ಇದನ್ನ ನಾನು ಮಿಕ್ಸಿ ಮಾಡ್ತಾ ಇದ್ದೇನೆ. ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಇದೆ, ಯಾವ ಏಜ್ ಅವರಾದ್ರೂ ತಿನ್ಬೋದು. ಅದಾಗಿದೆ ನೋಡಿ, ಇದೊಂದು ಬೌಲ್ಗೆ ಈಗ ಮಿಕ್ಸ್ ಮಾಡಿಡೋಣ. ಇದು ಡಯಟ್ಗೆ ತುಂಬಾ ಒಳ್ಳೇದು. ಹಾಗೆ ಫೈಬರ್ ಇರೋದ್ರಿಂದ ಇದು ಗಟ್ಗೆ ತುಂಬಾ ಒಳ್ಳೇದು. ಚಿಯಾ ಸೀಡ್ಸ್ಗೆ ಇದು ಬೇಸ್ ಮಿಲ್ಕ್ ಹಾಕೊಂಡಿದ್ದೀನಿ. ಒಂದಕ್ಕೆ ಪ್ಲೇನ್, ಹಾಗೆ ಇನ್ನೊಂದಕ್ಕೆ ಮ್ಯಾಂಗೋ ಹಾಕಿದ್ದೀನಿ, ಸೀಸನಲ್ ಫ್ರೂಟ್ ಆಗಿದ್ರಿಂದ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ರಾತ್ರಿನೇ ನೀವು ಫ್ರಿಜ್ಜಲ್ಲಿ ಇಟ್ಬಿಡಿ ಇದನ್ನ. ಸೊ ಇದರಲ್ಲಿ ಫ್ರಿಜ್ಜಲ್ಲಿ ಈ ರೀತಿ ಇಟ್ಬಿಡೋದು. ಸೊ ನಾನು ಒಂದು 6 ಅವರ್ಸ್ ನೆನೆಸಿರೋ ಅಂಥದ್ದು ಮೊದಲೇ ಮಾಡಿಟ್ಟಿರೋದೊಂದು ಮಾಡಿಟ್ಟಿದ್ದೀನಿ. ಸೊ ಇದು ಆಲ್ರೆಡಿ ನೋಡಿ ನೆಂದಿರೋದ್ರಿಂದ ಚೆನ್ನಾಗಿ ಚಿಯಾ ಸೀಡ್ಸ್ ಎಲ್ಲ ನೆಂದಿರೋದ್ರಿಂದ ಅದು ಸ್ವೆಲ್ ಆಗಿದೆ ನೋಡಿ. ಇದೊಂದು ಸ್ವಲ್ಪ ಥಿಕ್ ಆಗತ್ತೆ ನಾವು ನೆಂದ ಮೇಲೆ. ಸೊ ಇದು ಆಲ್ರೆಡಿ ನಾವು ಹನಿ ಸ್ವೀಟ್ನೆಸ್ ಹಾಕಿರೋದ್ರಿಂದ ಇನ್ನೇನು ಬೇಕಾಗಿಲ್ಲ. ನಾವು ಇವಾಗ ಫ್ರೆಶ್ ಫ್ರೂಟ್, ನಾನು ಇನ್ನ ಬನಾನಾ ಕಟ್ ಮಾಡ್ಕೊಂಡಿಲ್ಲ, ಬನಾನಾ ಕಟ್ ಮಾಡ್ತೀನಿ ಈಗ.
ಎನಿ ಫ್ರೂಟ್ಸ್, ಚೆರೀಸ್, ಎನಿ ಸೀಸನಲ್ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಬೋದು. ವೈಟ್ ಇದಕ್ಕೆ ಬನಾನಾ ಹಾಕ್ತಾ ಇದ್ದೀನಿ. ಇದಕ್ಕೆ ಮ್ಯಾಂಗೋ ಪೀಸಸ್ ಹಾಕ್ತಾ ಇದ್ದೀನಿ. ಸೊ ಎಷ್ಟಾದ್ರೂ ಹಾಕೋಬಹುದು. ಮಾರ್ನಿಂಗ್ಸ್ ಇದು ಗ್ಯಾಸ್ ಇಲ್ದೇ ಇರೋ ಮಾಡ್ಕೊಳ್ಳೋಂಥ ತಿಂಡಿ ಅನ್ಬೋದು. ಕೆಲವರು ಇದು ಬ್ರೇಕ್ಫಾಸ್ಟ್ ಟೈಮ್ಗೆ ತಿಂತಾರೆ. ಇಷ್ಟೊಂದು ಇಲ್ಲ ಅಂದ್ರೂ ಒಂದು ಸ್ಮಾಲ್ ಕ್ವಾಂಟಿಟಿ, ಒಂದು 2 ಸ್ಪೂನ್ಸ್ ಅಷ್ಟಾದ್ರೂ ನೀವು ಒಂದು ಸೈಡ್ ಡಿಶ್, ಒಂದು ಸ್ವೀಟ್ ಕೊಡೋ ಬದಲು ಈ ತರ ಹೆಲ್ದಿ ಮಾಡಿ ಕೊಡ್ಬೋದು. ಸೊ ಇದು ನಾನಿವತ್ತು ಪಿಸ್ತಾ ಹಾಕ್ತಾ ಇದ್ದೀನಿ. ಪಿಸ್ತಾ ಗಾರ್ನಿಶ್. ನೀವು ಪಂಪ್ಕಿನ್ ಸೀಡ್ಸ್ ಹಾಕ್ಬೋದು, ಫ್ಲಾಕ್ಸ್ ಸೀಡ್ಸ್ ಹಾಕ್ಬೋದು, ಸ್ವಲ್ಪ ಅಷ್ಟೇ. ಈ ಮಿಕ್ಸ್ಚರ್ ಅಲ್ಲಿ ತಿಂದಾಗ ನಿಮ್ಗೆ ಸುಮಾರಾಗಿ ಇಷ್ಟ ಇರೋಂಥದ್ದು, ನಿಮ್ಗೆ ತುಂಬಾನೇ ಟೇಸ್ಟಿ ಅನ್ಸತ್ತೆ. ಎಲ್ಲ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ನಾವು ಸೇರಿಸ್ಕೋಬಹುದು ಈ ರೀತಿ ಮಾಡೋದ್ರಿಂದ. ಸೊ ಇವತ್ತು ನೋ ಕುಕಿಂಗ್, ಓನ್ಲಿ ಎಲ್ಲ ಬೇಯಿಸೋದು ಏನು ಇಲ್ಲ, ಜಸ್ಟ್ ರೆಡಿ ಟು ಈಟ್ ಮಾಡಿದ್ದೀರಿ. ಮ್ಯಾಂಗೋ ಚಿಯಾ ಓಟ್ಸ್ ಪುಡಿಂಗ್ ಹಾಗೂ ಇದು ಪ್ಲೇನ್ ವಿತ್ ಬನಾನಾ ಹಾಕಿದ್ದೀನಿ. ಮೇಲ್ಗಡೆ ನಟ್ಸ್ ಗಾರ್ನಿಶ್ ಮಾಡಿದ್ದೀನಿ. ಸೊ ಈ ವೇರಿಯೇಷನ್ಸ್ ನಿಮ್ಮ ಇಷ್ಟ, ನೀವು ಏನಾದರೂ ಮಾಡ್ಬೋದು. ಮಕ್ಕಳು ತಿಂದೇ ಇರೋ ಐಟಮ್ನ ಅವರಿಗೆ ಗೊತ್ತಾಗದೇ ಇರೋಂಗೆ ಹಾಕಿ ಮಾಡಿಬಿಡ್ಬೋದು. ಮಿಕ್ಸಿ ಮಾಡಿದಾಗ ಹಾಕೊಂಬೇಡಿ. ಸೊ ಡ್ರೈ ಫ್ರೂಟ್ಸ್ ಆಗಲಿ ಏನಾಗಲಿ, ನೀವು ಸ್ವೀಟ್ನರು ಅಷ್ಟೇ. ನಾನು ಹನಿ ಆ್ಯಂಡ್ ಶುಗರ್ 2 ಹಾಕಿದ್ದೀನಿ. ನೀವು ಶುಗರ್ ಸ್ಕಿಪ್ ಮಾಡಬೇಕಂದ್ರೆ ಡೇಟ್ಸ್ ಹಾಕ್ಬೋದು ಟು ಮೇಕ್ ಇಟ್ ಮೋರ್ ಹೆಲ್ದಿ. ಇದು ಸಮ್ಮರ್ಗೂ ಸಹ ಒಳ್ಳೆಯದು. ಚಿಯಾ ಸೀಡ್ಸ್ ಇಸ್ ವೆರಿ ಕೂಲ್, ತಂಪು. ಸೊ ಹಾಗಾಗಿ ಇವಾಗ ತುಂಬ ಬಿಸಿಲಲ್ಲಿ ತುಂಬ ಎಲ್ಲರಿಗೂ ಹೀಟ್ ಆಗ್ತಿದೆ. ಸೊ ಇದೊಂದು ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ಲೈವ್ ಕುಕಿಂಗ್. ನಾನು ಸವಿತಾ ಕಿರಣ್ ಬೆಂಗಳೂರಿಂದ ಇವತ್ತು ಮ್ಯಾಂಗೋ ಚಿಯಾ ಓಟ್ಸ್ ಪುಡಿಂಗ್ ತೋರಿಸಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ಹಾಗೂ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಖಂಡಿತವಾಗ್ಲೂ ಹಾಕಿ. ಇದೊಂದು ನಮಗೆ ಒಂದು ಎನ್ಕರೇಜ್ಮೆಂಟ್, ನಮಗೆ ಹೇಗೆ ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಟ್ರೈ ಮಾಡಿ ಹಾಗೂ ಎಂಜಾಯ್ ಮಾಡಿ.